ಹಾಯ್ ಆಲ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಹೆಲ್ತ್ ಟಿಪ್ಸ್ನೊಂದಿಗೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಸೊಪ್ಪು ಕಾಣಿಸ್ತಾ ಇದೆ. ಅದು ದೊಡ್ಡಿ ಪತ್ರಿ ಅಂತ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋ ಸೊಪ್ಪಿದು. ಹಾಗೆ ಇದು ತೊಂಬೆ ಗಿಡ. ಇದು ತೊಂಬೆ ಗಿಡದಿಂದ ಅದ್ರ ಚಿಗುರನ್ನ ಕಿತ್ಕೊಬಂದಿದ್ದೀನಿ. ಇದರಲ್ಲೂ ಕೂಡ ಒಳ್ಳೆ ಔಷಧಿ ಗುಣ ಇದೆ. ಹಾಗೆ ವೀಳ್ಯದೆಲೆನ ತೊಗೊಂಡಿದ್ದೀನಿ. ನಿಮಗೆ ಗೊತ್ತಿದೆ ವೀಳ್ಯದೆಲೆಯಲ್ಲೂ ಕೂಡ ಔಷಧಿ ಗುಣ ಇದೆ ಅಂತ. ಹಾಗೆ ಸ್ವಲ್ಪ ತುಳಸಿ ತೊಗೋಬೇಕಾಗಿತ್ತು, ತುಳಸಿ ತೊಗೊಂಡಿಲ್ಲ ನಾನು. ಹಾಗೆ ನಾಗದಾಳದ ಸೊಪ್ಪು ಕೂಡ ತೊಗೋಬೇಕಿತ್ತು, ಅದು ಎಲ್ಲೂ ಸಿಕ್ಕಿಲ್ಲ ನನಗೆ. ಸಿಗದೇ ಇರೋಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇವೆಲ್ಲನೂ ಬಳಸ್ಕೊಂಡು ನಾನಿಲ್ಲಿ ಒಂದು ಔಷಧಿನ ಮಾಡ್ತಾಯಿದ್ದೀನಿ. ಕೆಮ್ಮು ಜಾಸ್ತಿ ಇದ್ದರೆ, ಕಫ ಜಾಸ್ತಿ ಇದ್ದರೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬಾ ಒಳ್ಳೆಯದಿದು. ಇದನ್ನು ಒಂದು ಎಲೆನ ತೊಗೊಂಡು ನಾನು ಪಾಪುಗೋಸ್ಕರ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕ್ಕ ಮಕ್ಕಳಾದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ನಾನಿಲ್ಲಿ ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ, 2 ದೊಡ್ಡಿ ಪತ್ರೆ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಆಗುವಷ್ಟು ತೊಂಬೆ ಎಲೆನ ತೊಗೊಂಡಿದ್ದೀನಿ. ಅದನ್ನೆಲ್ಲ ತೊಗೊಂಡು ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಬೇಕು. ಈ ರೀತಿ ಸ್ಮ್ಯಾಶ್ ಮಾಡಿ ಅದನ್ನು ಉಜ್ಜಿ ರಸ ತೆಗಿಬೇಕು. ಇಲ್ಲ ನಾವು ಕುಟ್ಟಾಣಿಲಿ ಕುಟ್ಟಿ ತೆಗಿತೀವಿ ಅಂತ ಅನ್ನೋರಿದ್ರೆ ಕುಟ್ಟಾಣಿಲಿ ಕುಟ್ಟಿ ಕೂಡ ತೆಗಿಬೋದು. ನಾನಿಲ್ಲಿ ಕೈಯಲ್ಲೇ ಮಾಡಿಬಿಡ್ತೀನಿ, ಬೇಗ ಆಗಿಬಿಡುತ್ತೆ ಅಂತ. ನೋಡಿ, ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಅದರಲ್ಲಿರೋ ರಸ ಎಲ್ಲ ಒಂದು ಲೋಟಕ್ಕೆ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಎಲ್ಲ ರಸನೂ ಕೂಡ ತೆಗೆದು ಲೋಟಕ್ಕೆ ಹಾಕಬೇಕು. ಅದರಲ್ಲಿರೋ ಎಲ್ಲ ರಸನೂ ಕೂಡ ಒಂದು ಲೋಟಕ್ಕೆ ತೆಗ್ದಿದ್ದೀನಿ. ಈಗ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಸ್ವಲ್ಪ ಉಗುರು ಬೆಚ್ಚಗಾಗುವಷ್ಟು ಬಿಸಿನೇ ಮಾಡಬೇಕು. ನೋಡಿ, ಇಷ್ಟು ರಸ ಬಂದಿದೆ 2 ದೊಡ್ಡಿ ಪತ್ರೆ, 1 ವೀಳ್ಯದೆಲೆಯಿಂದ. ಹಾಗೆ ತುಳಸಿ ತೊಗೋಬೇಕಿತ್ತು, ತುಳಸಿ ನಾನು ತೊಗೊಂಡಿಲ್ಲ. ಇವೆರಡೇ ಸಾಕು ಅಂತ ತೊಗೊಂಡಿದ್ದೀನಿ. ನಾಗದಾಳ ಸೊಪ್ಪು ಕೂಡ ನನಗೆ ಸಿಗಲಿಲ್ಲ. ನೀವು ಹಾಕ್ತೀನಿ ಅಂದರೆ ನಾಗದಾಳ ಸೊಪ್ಪು ಸಿಕ್ಕರೆ ನೀವು ಅದನ್ನು ಕೂಡ ಹಾಕ್ಕೋಬೋದು. ತುಳಸಿನೂ ಸೇರಿಸ್ಕೊಳ್ಳಿ. ತುಳಸಿಲೂ ಕೂಡ ಒಳ್ಳೆಯ ಔಷಧಿ ಗುಣ ಇರುತ್ತೆ. ಹಾಗೆ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕೊಡಬೇಕು. ಹಾಗೆ ಅದೇ ದೊಡ್ಡಿ ಪತ್ರಿನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ದೊಡ್ಡಿ ಪತ್ರಿದಿಂದ ಸುಮಾರು ರೆಸಿಪಿಗಳನ್ನು ಮಾಡ್ಬೋದು. ನಾನು ಟೈಮ್ ಸಿಕ್ಕಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇಲ್ಲಿ 3 ಪತ್ರಿನ ಎತ್ಕೊಂಡು ನೀಟಾಗಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಬೋದು. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಹಾಗೆ 2 ಅಥವಾ 3 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕಿ, ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆನ ಸೇರಿಸಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಎಲ್ಲ ರುಬ್ಕೊಂಡು ಚಟ್ನಿನ ಮಾಡ್ಕೊತಾ ಇದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ದೊಡ್ಡಿ ಪತ್ರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಅಂದರೆ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪನ್ನ ಹಾಕಿ ಒಗ್ಗರಣೆ ಕೂಡ ಮಾಡ್ಕೋಬೋದು.
ನಂತರ ನಾನು ಇದಕ್ಕೆ ರಾಗಿ ದೋಸೆನ ಹಾಕ್ಕೊಂಡಿದ್ದೆ. ಸ್ವಲ್ಪ ರಾಗಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ನೆನೆಸ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತು ಜೀರಿಗೆನ ಹಾಕಿ ಕಲಸಿ ದೋಸೆ ಥರ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ದೋಸೆ ಕೂಡ. ರಾಗಿ ದೋಸೆ ಜೊತೆ ಈ ಚಟ್ನಿ ಕೂಡ ತುಂಬ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ಎಲ್ಲ ವಿಡಿಯೋಗಳು ಕೂಡ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.